ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಯಾರ್ಯಾರಿಗೆ ಅಧಿಕಾರ ಬೇಕು ಸ್ಥಾನಮಾನ ಬೇಕು ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ನಾವೆಲ್ಲ ಫ್ರೆಂಡ್ಸ್. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬರು ಸೊತ್ತೇನಲ್ಲ. ಸೋನಿಯಾ ಗಾಂಧಿ ಅವರ ಕೈ ಬಲ ಪಡಿಸಬೇಕು, ಖರ್ಗೆ ಅವರ ಕೈ ಬಲ ಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟ. ವೀಕ್ಷಕರ, ಈ ನ್ಯೂಸ್ಗೆ ಸ್ವಾಗತ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕಾಂಗ್ರೆಸ್ಗೆ ಹೆಂಗೆ ಕೊಡ್ತಾರೆ ಅಂದರೆ, ಒಂದು ರೀತಿ ಕವಿತಾ ರೆಡ್ಡಿ ಅವರು ಕಾಂಗ್ರೆಸ್ನ ನಾಯಕಿಯೂ ಹೌದು, ಒಂದು ರೀತಿ ಬಂಡಾಯದ ಬಾವುಟವನ್ನು ಹಾರಿಸಿದಂಥ ಕವಿತಾ ನಾಯಕಿ ಇದರ ವಿರುದ್ಧ ಹರಿಯಾಯ್ದಿರುವಂಥದ್ದು. ಅಂದರೆ ರಾಮಲಿಂಗಾರೆಡ್ಡಿಯವರು ನಿನ್ನೆ ಯಾವ ರೀತಿ ರಾಜೀನಾಮೆ ಪತ್ರವನ್ನು ಮುಖಕ್ಕೆ ಬಿಸಾಡುವ ರೀತಿಯಲ್ಲಿ ಬಿಸಾಕ್ತಾರೆ ಅಂದರೆ, ರೀ ಕೊಟ್ಟರೆ ಕೊಡ್ರಿ, ಇಲ್ಲಾಂದರೆ ಬಿಡ್ರಿ, ನಾನು ಕೇಳಿರೋ ಖಾತೆಯನ್ನು ಕೊಟ್ಟರೆ ಕೊಡಿ, ಇಲ್ಲಾಂದರೆ ಬಿಡ್ರಿ ಅಂತೇಳಿ ರಾಜೀನಾಮೆ ಪತ್ರನ ಮುಖಕ್ಕೆ ಬಿಸಾಡುವ ರೀತಿಯಲ್ಲಿ ಬಿಸಾಡ್ತಾರೆ. ಮಗದೊಂದು ಕಡೆ KH ಮುನಿಯಪ್ಪನವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನಾವೆಲ್ಲ 8-9 ಬಾರಿ ಶಾಸಕರಾಗಿರುವಂಥವ್ರು, ರಾಮಲಿಂಗಾರೆಡ್ಡಿಯವರು ನಾವೆಲ್ಲ 8-9 ಬಾರಿ ಶಾಸಕರಾಗಿರುವಂಥವ್ರು. ಸೊ ನಮ್ಮಂಥ ಸೀನಿಯರ್ ಕೊಡದೆ ನಾವು ಕೇಳುವಂಥ ಹುದ್ದೆಗಳನ್ನ ಮತ್ತಿನ್ನು ಯಾರಿಗೆ ಕೊಡ್ತೀರಿ ಎನ್ನುವಂಥ ದಾಟಿನಲ್ಲಿ ಇಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮಗದೊಂದು ಕಡೆ ನೋಡಿ, ಗಮನಾರ್ಹ ಸಂಗತಿ ಏನಂದರೆ, ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ BK ಹರಿಪ್ರಸಾದ್ ಅವರು, KPCC ನೂತನ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಕೂಡ ಒಂದು ರೀತಿ ಖಾರವಾಗಿ ಮಾತನಾಡ್ತಾರೆ. ಅದೆಲ್ಲ ಒಂದು ಕಡೆ ಸಣ್ಣ ಸುಳುವು ಕೊಡ್ತಾ ಏನೋ ಗೊತ್ತಿಲ್ಲ, ಅಸಮಾಧಾನ ಹೊಂದಿರುವಂಥ ನಾಯಕರುಗಳಿಗೆ ಪ್ರಚೋದನೆಯನ್ನು ಕೊಡ್ತಾ ಏನೋ ಗೊತ್ತಿಲ್ಲ. ಏನಂತ ಹೇಳ್ತಾರೆ ಅಂದರೆ, ಖಡಕ್ಕಾಗಿ BK ಹರಿಪ್ರಸಾದ್ ಅವರೇನು ಸಾಮಾನ್ಯ ರಾಜಕಾರಣಿ ಅಲ್ಲ, ಕೇಂದ್ರದಲ್ಲೂ ಕೂಡ ಒಂದಷ್ಟು ಪ್ರಭಾವವನ್ನು ಹೊಂದಿರುವಂಥ ರಾಜಕಾರಣಿ, ಜೊತೆಯಲ್ಲಿ ರಾಜ್ಯದಲ್ಲೂ ಅಷ್ಟೇ ಅವರದೇ ಆದಂಥ ಒಂದು ವರ್ಚಸ್ಸಿದೆ, ಅವರದೇ ಆದಂಥ ಒಂದು ಪ್ರಭಾವ ಇದೆ. ಎಲ್ಲೋ ಒಂದು ಕಡೆ ನೋಡಿ, MP ಎಲೆಕ್ಷನ್ನಲ್ಲಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಗೆಲ್ಲೋದಕ್ಕಾಗಲಿಲ್ಲ ಅಂತೇಳಿ ಕುಹುಕದ ನುಡಿ ಆಡಿದ್ರು ಕೂಡ ಅವ್ರದ್ದೇ ಆದಂಥ ವರ್ಚಸ್ಸು ಇವಾಗಲೂ ಕೂಡ ಉಳಿಸ್ಕೊಂಡು ಬಂದಿರುವಂಥ ಒಬ್ಬ ಸ್ಟ್ರಾಂಗ್ ಪವರ್ಫುಲ್ ನಾಯಕ ಅಂತ ಕೂಡ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವರು ಕೂಡ ಅಸಮಾಧಾನವನ್ನು ಎಲ್ಲೋ ಒಂದು ಕಡೆ ಅಸಮಾಧಾನದ ಆ ಒಂದು ಗುಂಪಿಗೆ ನಾಯಕತ್ವವನ್ನು ವಹಿಸ್ಕೊಂಡ್ರ KPCC ಅಧ್ಯಕ್ಷರಾಗಿ ಗೊತ್ತಿಲ್ಲ. ಯಾಕಂದರೆ ಹೇಳ್ತಾರೆ, ಅವರು ಭಾಳ ನೇರವಾಗಿ ಹೇಳ್ತಾರೆ, ಯಾರಿಗೆಲ್ಲ ಅಧಿಕಾರದ ದಾಹ ಇದೆ, ಯಾರಿಗೆಲ್ಲ ಅಧಿಕಾರದ ಮೇಲೆ ಮೋಹ ಇದೆ, ಯಾರಿಗೆಲ್ಲ ಅಧಿಕಾರ ಬೇಕು ಅಂತೀರಿ, ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹಿಂದೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕಂತೇಳಿ ಯಾರಿಗೆಲ್ಲ ಹುಮ್ಮಸ್ಸಿದೆಯಲ್ಲ ಅವ್ರು ನನ್ನ ಜೊತೆ ಬನ್ನಿ ಅಂತೇಳಿ ಸೊ ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಭಾಳ ನೇರವಾಗಿ ಈ ಮಾತನ್ನು ಹೇಳ್ತಾರೆ. ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಯಾರ್ಯಾರಿಗೆ ಅಧಿಕಾರ ಬೇಕು ಸ್ಥಾನಮಾನ ಬೇಕು ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲ ಪಡಿಸಬೇಕು, ಖರ್ಗೆ ಅವರ ಕೈ ಬಲ ಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನೋಡಿದ್ರಲ್ಲ, ಇದು BK ಹರಿಪ್ರಸಾದ್ ಅವರ ಸ್ಟೈಲ್ ಅಂತ ಹೇಳ್ಬೋದು. ಕೆಲವರು ಹೇಳ್ತಾರೆ BK ಹರಿಪ್ರಸಾದ್ ಅವರು ಕೊತ್ವಾಲ್ ಅವರ ಸ್ನೇಹದಲ್ಲಿದ್ದರು, DK ಶಿವಕುಮಾರ್ ಅವರು ಕೂಡ ಅಲ್ಲೇ ಕೊತ್ವಾಲ್ ಅವರ ಸ್ನೇಹದಲ್ಲಿದ್ದರು. ಇದೆಲ್ಲವೂ ಕೂಡ ಅಪ್ರಸ್ತುತ ಈಗ. ಬಟ್ ಆ ಒಂದು ಧೈರ್ಯ ಇದೆಯಲ್ಲ, ಅವರಲ್ಲಿರುವಂಥ ನಾಯಕತ್ವದ ಗುಣ ಇದೆಯಲ್ಲ, ಯಾರನ್ನು ಕೂಡ ಕೇರ್ ಮಾಡದೇ ಇರುವಂಥ ನಾಯಕತ್ವ ಅಂತ ಹೇಳ್ಬೋದು, ಅವರ ಲೀಡರ್ಶಿಪ್ ಅಂತ ಹೇಳ್ಬೋದು. ಸೊ ಮತ್ತೆ ಹೇಳಬೇಕಂದ್ರೆ, ಅಂತಹ ಲೀಡರ್ ಯಾಕಪ್ಪ ತೇಜಸ್ವಿ ಸೂರ್ಯ ಅವ್ರ ವಿರುದ್ಧ ಗೆಲ್ಲೋದಕ್ಕಾಗಲಿಲ್ಲ ಅಂತೇಳಿ ಒಂದಷ್ಟು ಜನ ಕುಹಕದ ನುಡಿ ಕೂಡ ನುಡಿತಾರೆ. ಇಲ್ಲಿ ಇನ್ನೂ ಮುಖ್ಯವಾದಂಥ ವಿಚಾರಕ್ಕೆ ಬರೋದಾದರೆ, ರಾಮಲಿಂಗಾರೆಡ್ಡಿ ಅವರು ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಏನು ಈ ಕಾಂಗ್ರೆಸ್ನಲ್ಲಿ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಅವರ ವರ್ತನೆ, ರಾಜೀನಾಮೆಯನ್ನು ನೀವು ಕೊಡೋಂಗಿದ್ರೆ ಕೊಡಿ, ನಾನು ಕೇಳಿರುವಂಥ ನಾನು ಇಚ್ಛೆ ಪಟ್ಟಿರುವಂಥ ಒಂದು ಹುದ್ದೆ ಇದೆಯಲ್ಲ, ಸಚಿವ ಸ್ಥಾನ ಇದೆಯಲ್ಲ, ಅದನ್ನು ಕೊಡೋಂಗಿದ್ರೆ ಕೊಡಿ, ಇಲ್ಲಾಂದರೆ ನೀವು ಕೊಟ್ಟಿರೋದು ಬೇಡ ಅಂತೇಳಿ ಸೊ ಮುಖಕ್ಕೆ ಹೊಡೆದಂತೆ ಬಿಸಾಡುವಂಥ ರಾಜೀನಾಮೆ ಪತ್ರ ಇದೆಯಲ್ಲ, ಇದರ ವಿರುದ್ಧ ಏನು ಸಿಡಿದೆದ್ದಿರುವಂಥದ್ದು ಕವಿತಾ ರೆಡ್ಡಿ ಅವರು ಹೇಳ್ತಾರೆ. ಮಗಳು ಮತ್ತು ನೀವು ನಿಮ್ಮ ಥರನೇ ಸಾಕಷ್ಟು ಜನ ನಾಯಕರಿದ್ದಾರೆ, ಪಕ್ಷಕ್ಕೋಸ್ಕರ ದುಡಿರುವಂಥರಲ್ಲಿ ಕವಿತಾ ರೆಡ್ಡಿ ಆದ ನಾನು ಕೂಡ ಒಬ್ಬಳು, ನೀವೆಲ್ಲರನ್ನೂ ಬದಿಗೊತ್ತಿ ನೀವು ನಿಮ್ಮ ಮಗಳಿಗೆ 2 ಬಾರಿ MLA ಟಿಕೆಟನ್ನು ಕೊಡಿಸ್ತೀರಿ, ಒಂದು ಬಾರಿ MP ಸೀಟನ್ನು ಕೊಡಿಸ್ತೀರಾ, ಅಷ್ಟೇ ಅಲ್ಲದೆ KPCC ಸ್ಥಾನದಲ್ಲೂ ಕೂಡ ಮುಖ್ಯವಾದಂಥ ಒಂದು ಹುದ್ದೆಯನ್ನು ಕೊಡಿಸ್ತೀರಿ. ನೀವು ಸಾಕಷ್ಟು ಸಚಿವ ಸ್ಥಾನ, ಸಾಕಷ್ಟು ಉನ್ನತ ಹುದ್ದೆಗಳನ್ನ ಪಡೆದುಕೊಳ್ತಾ ಬಂದಿದ್ದೀರಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ದುಡಿಯುವಂಥವ್ರಿಗೆ ಇಲ್ಲಿ ಮಣೆ ಹಾಕೋದಿಲ್ಲ, ಪ್ರಭಾವಕ್ಕೆ ಇಲ್ಲಿ ಮಣೆ ಏನು ಕಾಂಗ್ರೆಸ್ ಇಲ್ಲಿ ಮಣೆ ಹಾಕುವಂಥದ್ದು. ಈ ರೀತಿಯಲ್ಲಿ ವಿರೋಧ ನಿಟ್ಟಿನಲ್ಲಿ ಅಂದರೆ ಈ ಎಲ್ಲ ಬೆಳವಣಿಗೆಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ಕವಿತಾ ರೆಡ್ಡಿ ಅವರು ತಮ್ಮ ಟ್ವೀಟ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಬಟ್ ನಿನ್ನೆ ನಡೆದಿರುವಂಥ ಬೆಳವಣಿಗೆ ನೋಡೋದಾದರೆ, DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಎಲ್ಲ ಕೋಪವನ್ನು, ಎಲ್ಲ ಅಸಮಾಧಾನವನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಲಿಂಕ್ ಕೊಟ್ಟು ಹೇಳೋದಾದರೆ, ಎರಡನೇದೇ ಅಂದರೆ ಪ್ರಮಾಣ ವಚನ ಸ್ವೀಕರಿಸಿದ ನೆಕ್ಸ್ಟ್ ಡೇನೇ KN ರಾಜಣ್ಣವರು ಹರಿಹಾಯ್ತಾರೆ. ನೆಕ್ಸ್ಟ್ ಡೇನ ಅಥವಾ ಬಹುಶಃ ನಿನ್ನೆ ಅಂತ ಅನಿಸುತ್ತೆ, KN ರಾಜಣ್ಣವರು ಹರಿಹಾಯ್ತಾರೆ.
ಸರ್ ಟ್ರಬಲ್ ಶೂಟರ್ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಯಾರ್ರೀ ಟ್ರಬಲ್ ಶೂಟರು? ಡಿ ಕೆ ಶಿವಕುಮಾರ್ ಯಾರ್ರೀ ಟ್ರಬಲ್ ಶೂಟರು? ನೀವು ಮಾಡಿರುವಂಥದ್ದು ಟ್ರಬಲ್ ಶೂಟರ್, ಯಾರು ಟ್ರಬಲ್ ಶೂಟರ್? ನೀವು ಹೇಳಿರುವಂಥದ್ದು ಅದನ್ನು ಅಂತೇಳಿ ಸೊ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ನಾಲಿಗೆಯನ್ನು ಅರಿಬಿಡ್ತಾರೆ. ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರು? ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ರಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ನೋಡಿದ್ರಲ್ಲ, ಇದು ಕೆ ಎನ್ ರಾಜಣ್ಣವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಾಲಿಗೆಯನ್ನು ಮತ್ತೆ ಹರಿಬಿಟ್ಟಿರುವಂಥದ್ದು. ಕೆ ಎನ್ ರಾಜಣ್ಣವರು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಈ ಕೋಲ್ಡ್ ವಾರ್ ಅಂತ ಹೇಳ್ಬೋದು. ಅವರಿಬ್ಬರ ನಡುವಿನ ಹಾವು ಮುಂಗುಸಿಯ ಅಂತ ನೀವು ಹೋಲಿಕೆ ಮಾಡ್ತೀರೋ, ಅಥವಾ ಕೋಲ್ಡ್ ವಾರ್ ಅಂತ ಹೇಳ್ತೀರೋ, ಅಥವಾ ಬೂದಿ ಮುಚ್ಚಿದ ಕೆಂಡದಂತೆ ಅವರಿಬ್ಬರ ನಡುವಿನ ಆ ರಾಜಕೀಯ ಸಂಘರ್ಷ ಅಂತ ನೀವು ಕಮೆಂಟ್ ಮಾಡ್ತೀರೋ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅವಕಾಶ ಸಿಕ್ಕಿದಾಗಲೆಲ್ಲ ಕೂಡ ಇದೇ ಕೆ ಎನ್ ರಾಜಣ್ಣವರು ಆಯ್ತಾ ಬಂದಿರುವಂಥದ್ದು. ಸೊ ಅದೇನು ಗುಟ್ಟೆ ಆಗಿರುವಂಥ ವಿಚಾರ ಏನಿಲ್ಲ. ಬಟ್ ಇಲ್ಲಿ ಇಬ್ಬರು ನಾಯಕರು ಏನು ಪ್ರಮಾಣ ವಚನ ಸ್ವೀಕರಿಸಿದ ಕೇವಲ 2 ದಿನಕ್ಕೆ ಇಬ್ಬರು ನಾಯಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅದು ಕೆ ಎಚ್ ಮುನಿಯಪ್ಪನವರು ಮಗದೊಂದು ರಾಜೀನಾಮೆಯನ್ನೇ ಕೊಟ್ಬಿಡ್ತಾರೆ ರಾಮಲಿಂಗಾರೆಡ್ಡಿ ಅವರು. ಇಲ್ಲಿ 9 ಬಾರಿ ಎಂಟ್ರಿಯಿಂದ 9 ಬಾರಿ ನಾವು ಶಾಸಕರಾಗಿರುವಂಥದ್ದು ನಾನಾಗಲಿ ಕೆ ಎಚ್ ಮುನಿಯಪ್ಪ ಆಗಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಾಗಲಿ ಭಾಳ ಹಿರಿಯರಿದ್ದೀವಿ. ನಾವು ಬಯಸುವಂಥ ಹುದ್ದೆಯನ್ನು ನೀವು ಕೊಡದೆ ನಮಗೆ ಕೊಡದೆ ಇನ್ಯಾರು ಕೊಡ್ತೀರಿ ಅಂತೇಳಿ ಕೋಪ ಮಾಡ್ಕೊಳ್ತಾರೆ ರಾಮಲಿಂಗಾರೆಡ್ಡಿ. ನೀವೆಲ್ಲರೂ ಕೂಡ ನೋಡಿದ್ದೀರಿ ನಡೆದಂಥ ಡ್ರಾಮಾ. ರಾಮಲಿಂಗಾರೆಡ್ಡಿ ಬೆಳಿಗ್ಗೆ ರಾಜೀನಾಮೆಯನ್ನು ಬಿಸಾಕ್ತಾರೆ, ಸಂಜೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಅವರ ಕೋಪವನ್ನು ಶಮನ ಮಾಡ್ತಾರೆ. ಇವರು ನಮ್ಮ ಕಾಂಗ್ರೆಸ್ನ ಹಿರಿಯರು, ಇವ್ರ ಮಾರ್ಗದರ್ಶನದಲ್ಲೇ ಹೋಗ್ತೀವಿ ಅಂತೇಳಿ ಟ್ರಬಲ್ ಶೂಟರ್ ಅಂತ ಹೇಳಿಸ್ಕೊಳ್ಳುವಂಥ ಹೆಸರಿಗೆ ತಕ್ಕಂತೆ ಕೋಪವನ್ನು ಶಮನವನ್ನು ಕೂಡ ಮಾಡಿಸಿರುವಂಥದ್ದು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ಈ ರಾಜೀನಾಮೆ ಪ್ರಹಸನ ಇದೆಯಲ್ಲ, ಇದು ಇಷ್ಟಕ್ಕೆ ಮುಗ್ದೋಗುತ್ತಾ ಅಥವಾ ಇದು ಮುಂದುವರೆದ ಭಾಗನ? ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.